ದಳಪತಿಗಳಿಗೆ ಕಾಂಗ್ರೆಸ್ ನಾಯಕರಿಂದ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಜೆಡಿಎಸ್ ಯುವ ಮುಖಂಡ ದೀಪು ಬೋರೇಗೌಡಗೆ ಕಾಂಗ್ರೆಸ್ ಗಾಳ ಹಾಕಿದೆ. ತುಮಕೂರು ನಗರ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ದೀಪು ಬೋರೇಗೌಡ ಅವರಿಗೆ ಕಾಂಗ್ರೆಸ್ ಗಾಳ ಹಾಕಿದ ಯಶಸ್ಸನ್ನ ಕೂಡ ಕಂಡಿದೆ. ಪಕ್ಷಕ್ಕೆ ಬರುವಂತೆ ಆಹ್ವಾನವನ್ನ ಕೊಟ್ಟಿದ್ರು. ಜಿ ಪರಮೇಶ್ವರ್ ಕೈ ಅಭ್ಯರ್ಥಿ ಮುದ್ದಹನುಮೇಗೌಡ ಆಫರ್ ಅನ್ನ ಕೊಟ್ಟಿದ್ರು. ಯುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಈಗಾಗಲೇ ದೀಪು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬುಧವಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಮ್ಮುಖದಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಕಳೆದ ವಾರ ಜೆಡಿಎಸ್ನ ಗೋವಿಂದರಾಜುಗೆ ಕೂಡ ಗಾಳ ಹಾಕಿದ್ರು ಕಾಂಗ್ರೆಸ್ನ ನಾಯಕರು. ದಳಪತಿಗಳಿಗೆ ಕಾಂಗ್ರೆಸ್ ನಾಯಕರಿಂದ ಈಗ ಮತ್ತೆ ಶಾಕ್ ಎದುರಾಗಿದೆ. ಹಿಂದೆ ಗೋವಿಂದರಾಜುಗೆ ಗಾಳ ಹಾಕಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಗೋವಿಂದರಾಜು ಅವರ ಜೊತೆಗೆ ಹೋಗಿ ಮಾತನಾಡಿದ್ರು. ಅವರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಳೋದು ಅಂತ ನಿಟ್ಟಿನಲ್ಲಿ ಓಲೈಕೆ ಮಾಡಿದ್ರು. ಈಗ ದೀಪು ಬೋರೇಗೌಡಗೆ ಕಾಂಗ್ರೆಸ್ ಗಾಳವನ್ನ ಹಾಕಿದೆ. ಅದು ಸಕ್ಸಸ್ ಕೂಡ ಆಗಿದೆ. ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಬುಧವಾರ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ದೀಪು ಬೋರೇಗೌಡ. ಈಗಾಗಲೇ ಅವರ ಒಂದು ಗಾಳ ಆಪರೇಷನ್ ಹಸ್ತ ಏನಿದೆ ಸಕ್ಸಸ್ ಆಗಿದೆ. ಕಳೆದ ವಾರ ಗೋವಿಂದರಾಜುಗೆ ಗಾಳ ಹಾಕಿದ್ರು, ಆದ್ರೆ ಈಗ ಬೋರೇಗೌಡಗೆ ಗಾಳ ಹಾಕಿದ್ದಾರೆ ಕಾಂಗ್ರೆಸ್ನ ನಾಯಕರು. ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಆಯಾ ಕ್ಷೇತ್ರದಲ್ಲಿ ಬರುವಂಥ ಒಕ್ಕಲಿಗ ನಾಯಕರಿರ್ಬೋದು ಅಥವಾ ಲಿಂಗಾಯತ ನಾಯಕರಿರ್ಬೋದು, ಮುಖಂಡರಿರ್ಬೋದು, ಅವರನ್ನು ಸೆಳೆಯುವಂಥ ಪ್ರಯತ್ನವನ್ನು ಜೆಡಿಎಸ್ ಬಿಜೆಪಿ ಹೇಗೆ ಮಾಡಿತೋ ಕಾಂಗ್ರೆಸ್ ಕೂಡ ಅದೇ ನಿಟ್ಟಿನಲ್ಲಿ ಮಾಡ್ತಾ ಇದೆ. ಈಗ ತುಮಕೂರು ನಗರ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ದೀಪು ಬೋರೇಗೌಡ ಏನಿದ್ದಾರೆ ಅವರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಜಿ ಪರಮೇಶ್ವರ್ ಅವರು ಮತ್ತೆ ಕೈ ಅಭ್ಯರ್ಥಿ ಆಗಿರುವಂಥ ಮುದ್ದಹನುಮೇಗೌಡ ಇಬ್ಬರು ಕೂಡ ಅವರಿಗೆ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನವನ್ನು ಕೊಟ್ಟಿದ್ರು. ಸದ್ಯಕ್ಕೆ ಯುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ದೀಪು ಬೋರೇಗೌಡ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಬುಧವಾರ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ಈಗ ಸಜ್ಜಾಗಿದ್ದಾರೆ ದೀಪು ಬೋರೇಗೌಡ. ತುಮಕೂರು ನಗರ ಕ್ಷೇತ್ರದಲ್ಲಿ ಈಗಾಗಲೇ ಕೈ ಅಭ್ಯರ್ಥಿ ಹಾಗೂ ಬಿಜೆಪಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಮತಯಾಚನೆ, ರ್ಯಾಲಿಗಳು, ಸಭೆಗಳು ಜೋರಾಗಿನೇ ನಡೀತಾ ಇದ್ದಾವೆ. ಈ ಒಂದು ಸಂದರ್ಭದಲ್ಲೇ ಒಂದು ರೀತಿಯಾಗಿ ಆಪರೇಷನ್ ಹಸ್ತ ಕೂಡ ಜೋರಾಗಿದೆ. ಹಳೆ ಮೈಸೂರು ವಿಭಾಗದಲ್ಲಿ ಯಾವ ರೀತಿಯಾಗಿ ಆಪರೇಷನ್ ಹಸ್ತವನ್ನ ಮಾಡುವ ಮೂಲಕ ತಮ್ಮ ಕೈಯನ್ನ ಬಲಪಡಿಸ್ಕೊಳ್ತಾ ಇದೆಯೋ ಕಾಂಗ್ರೆಸ್, ಅದೇ ನಿಟ್ಟಿನಲ್ಲಿ ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ ಇರ್ಬೋದು, ಬಿಜೆಪಿಯ ಒಂದಷ್ಟು ಬೇರೆಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿ ನಿರಾಸೆ ಯಾರಿಗೆಲ್ಲ ಉಂಟಾಗಿದೆ ಅಂಥವ್ರನ್ನ ತಮ್ಮತ್ತ ಸೆಳೆಯುವಂಥ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ.